ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಾವು ಈ ವಿಡಿಯೋದಲ್ಲಿ ಕೆಸೆಟ್ ಎಕ್ಸಾಮ್ ಇದೆ ನವೆಂಬರ್ 2ಕ್ಕೆ ಇರುವಂಥದ್ದು ಕೆಸೆಟ್ ಪರೀಕ್ಷೆ. ಅದರಲ್ಲಿ ಇತಿಹಾಸ ವಿಷಯಕ್ಕೆ ಯೂಸ್ ಆಗುವ ಹಾಗೆ ಇತಿಹಾಸ ಹಿಸ್ಟ್ರಿಯಲ್ಲಿ ಯಾರು ಕೆಸೆಟ್ ಎಕ್ಸಾಮ್ ಬರೀತಿದ್ರಿ ಅವರಿಗಾಗಿಯೇ ನಾವು MCQನ ಇದು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ವಿಡಿಯೋಗಳಲ್ಲಿ. ಇನ್ಮೇಲೆ MCQ ಸಿರೀಸ್ ಅದು ಅದರ್ ಸ್ಟೇಟ್ಸ್ ಕ್ವಶನ್ ಪೇಪರನ್ನು ನಾವು ಸಾಲ್ವ್ ಮಾಡ್ತಾ ಹೋಗುವಂಥದ್ದು. ಜಸ್ಟ್ ಕೆ ಆನ್ಸರ್ ಇರುವಂಥದ್ದು. ಇವತ್ತು ನಾವು ಸೆಲೆಕ್ಟ್ ಮಾಡಿರುವಂಥದ್ದು ಗುಜರಾತ್ ರಾಜ್ಯದ ಸೆಟ್ ಪ್ರಶ್ನೆ ಪತ್ರಿಕೆ. ಅದು 2017ರಲ್ಲಿ ಆಗಿದ್ದು 2017ರಲ್ಲಿ ಆಗಿದ್ದಂತಹ ಸೆಟ್ ಪರೀಕ್ಷೆ. ಅದು ಗುಜರಾತ್ ರಾಜ್ಯದಲ್ಲಿ ಆಗಿದ್ದು ಆಗಸ್ಟ್ ಮಂತಲ್ಲಿ ಆಗಿದೆ. ಸೊ ಗುಜರಾತ್ ರಾಜ್ಯದ ಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇತಿಹಾಸ ವಿಷಯದ ಪ್ರಶ್ನೆ ಪತ್ರಿಕೆ. ಇದು ಪತ್ರಿಕೆ 2 P2 ಅಂತ ಕರಿತೇವೆ. ಅಂದರೆ 50 ಕ್ವಶನ್ಸ್ ಇರುವಂಥದ್ದು. 50 ಕ್ವಶನ್ಸ್ ಇರುವಂಥ 100 ಮಾರ್ಕ್ಸ್ಗೆ. ಓಕೆ, 50 ಕ್ವಶನ್ಸ್ 100 ಮಾರ್ಕ್ಸ್. ಯಾಕಂದರೆ 2018ವರೆಗೂ ಕೂಡ ಬಿಫೋರ್ 2018 ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ 3 ಪಾರ್ಟ್ ಇತ್ತು. ಕೆಸೆಟ್ ಅಥವಾ ಸೆಟ್ ಎಕ್ಸಾಮ್ ಬರೆಯೋದು ಇತರ ರಾಜ್ಯಗಳಲ್ಲಿ ಬರೆಯೋದಾಗಿರ್ಬೋದು, ಮತ್ತು UGC ನೆಟ್ ಬರೆಯೋದು ಕೂಡ ಆಗಿರ್ಬೋದು. ಸೆಟ್ ಆರ್ ನೆಟ್ಟಲ್ಲಿ 3 ಪೇಪರ್ಗಳು ಇದ್ದವು ಅವಾಗ ಬಿಫೋರ್ 2018, 2018ರ ಮುಂಚೆ. ಪೇಪರ್ 1 ಇದು ಜನರಲ್ ಪೇಪರ್ ಆಗಿರುವಂಥದ್ದು. 60 ಪ್ರಶ್ನೆ ಬರ್ತಾ ಇತ್ತು. ಅದರಲ್ಲಿ 50 ಕ್ವಶನ್ಸ್ಗಳನ್ನು ನಾವು ಅಟೆಂಪ್ಟ್ ಮಾಡಬೇಕಾಗಿತ್ತು. ಪೇಪರ್ 2ನಲ್ಲಿ ಕಂಪಲ್ಸರಿ 50 ಕ್ವಶನ್ಸ್ ಬರ್ತಾ ಇದ್ದು, ಮತ್ತು ಪೇಪರ್ 3ನಲ್ಲಿ 75 ಕ್ವಶನ್ಸ್ ಬರ್ತಾ ಇದ್ದು. ಯಾವಾಗ? ಇದು ಬಿಫೋರ್ 2018. ಆಫ್ಟರ್ 2018, 2018ರ ನಂತರ ಪೇಪರ್ 1 ಮತ್ತು ಪೇಪರ್ 2 ಅಂತ ಎರಡೇ ಮಾಡಿದರು. ಪೇಪರ್ 1ನಲ್ಲಿ 50 ಕ್ವಶನ್ಸ್ ಕಂಪಲ್ಸರಿ 100 ಮಾರ್ಕ್ಸ್, ಆ್ಯಂಡ್ ಪೇಪರ್ 2ನಲ್ಲಿ 100 ಕ್ವಶನ್ಸ್ ಕಂಪಲ್ಸರಿ ಫಾರ್ 200 ಮಾರ್ಕ್ಸ್. ಅಂದರೆ ಟೋಟಲಿ 300 ಮಾರ್ಕ್ಸ್ಗೆ ಎಕ್ಸಾಮ್ ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಇವತ್ತು ನಾವು ಸೆಲೆಕ್ಟ್ ಮಾಡಿರುವಂಥದ್ದು 2017 ಪ್ರಶ್ನೆ ಪತ್ರಿಕೆ ಪೇಪರ್ 2. ಅಂದರೆ ಇಲ್ಲಿ 50 ಕ್ವಶನ್ಸ್ಗಳು ಇರುವಂಥದ್ದು. ಗುಜರಾತ್ ರಾಜ್ಯದಲ್ಲಿ ನಡೆದಂತಹ ಆಗಸ್ಟ್ ಮಂತಲ್ಲಿ 2017ರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ಇತಿಹಾಸ ವಿಷಯದ ಪ್ರಶ್ನೆ ಪತ್ರಿಕೆ. ಓಕೆ, ಇದನ್ನು ಇಂಗ್ಲೀಷಲ್ಲಿ ಇರುವಂಥದ್ದು, ಅದನ್ನು ಕನ್ನಡದಲ್ಲೇ ಹೇಳ್ತಾ ಹೋಗುವಂಥದ್ದು. ಸೊ ಇಲ್ಲಿ ಗುಜರಾತ್ ರಾಜ್ಯದ ಪ್ರಶ್ನೆ ಪತ್ರಿಕೆ 2ರಲ್ಲಿ ಫಸ್ಟ್ ಕ್ವಶನ್ ಏನು ಬಂದಿದೆ ನೋಡಿ. ಅಂದರೆ ನಿಮಗೆ MCQಗಳನ್ನು ಯಾವಾಗೂ ಕೆಸೆಟ್ ಆಗಿರ್ಬೋದು, ನೀವು ಈಗ ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಂಟ್ರಿ ಆದಮೇಲೆ MCQನ ಸಾಲ್ವ್ ಮಾಡ್ತಾ ಹೋಗಿ. ಥೇರಿ ಅಂತೂ ಓದ್ಲಿಕ್ಕೆ ಹೋಗಲೇಬೇಡಿ. ಎಲ್ಲೂ ಕೂಡ ಥೇರಿ ಕೇಳಿ. ನೀವು ಇನ್ನು ಬೇಕಾದ್ರೆ KS ಮೇನ್ಸಿಗೆ ಥೇರಿ ಇರ್ತದ, ಥೇರಿ ಓದಿ. ಬಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ 99-98% ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲವೂ ಕೂಡ MCQ ಮೇಲೆ ನಿಂತಿರುವಂಥದ್ದು. ಓಕೆ, ಆದಷ್ಟು MCQ ಮತ್ತು ಕೀ ಪಾಯಿಂಟ್ಸ್ಗಳನ್ನು, ಒನ್ ಲೈನ್ ಕ್ವಶನ್ಸ್ಗಳನ್ನು, ಒನ್ ಲೈನ್ ಪಾಯಿಂಟ್ಸ್ಗಳನ್ನು ಮಾತ್ರ ಸ್ಟಡಿ ಮಾಡಿ. ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಎಲ್ಲೂ ಕೂಡ ನೀವು ಡೀಪಾಗಿ ಅದನ್ನು ಎಸ್ಸೆ ಟೈಪ್ ಕ್ವಶನ್ಸ್ಗಳನ್ನು, ಎಸ್ಸೆ ಟೈಪ್ ಎಕ್ಸ್ಪ್ಲನೇಷನ್ ಇರುವಂತಹ ಟೆಕ್ಸ್ಟ್ ಬುಕ್ ತೊಗೊಂಡು ಓದೋದು ಹೋಗ್ಲಿಕ್ಕೆ ಹೋಗಬೇಡಿ. ಕೇವಲ MCQಸ್ಗಳನ್ನು ಸಾಲ್ವ್ ಮಾಡಿ. ಕೆಸೆಟ್ ಅಂದ ತಕ್ಷಣ ಬರೀ ಕರ್ನಾಟಕದ್ದೇ ಮಾತ್ರ ಸೀಮಿತ ಅಲ್ಲ. ನೀವು ಬೇರೆ ರಾಜ್ಯದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ನೀವು ಅದನ್ನು ಸಾಲ್ವ್ ಮಾಡುವಂಥದ್ದು. ಮತ್ತು ಬೇರೆ ರಾಜ್ಯದ ಅಂದ ತಕ್ಷಣ ನಮ್ಗೆ ಏನಾಗ್ತದೆ, ಇದು ಗುಜರಾತ್ ರಾಜ್ಯದಲ್ಲಿ ತೆಗೆದುಕೊಂಡಿರೋಂಥ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಗುಜರಾತ್ ರಾಜ್ಯದಲ್ಲಿ ಗುಜರಾತಿ ಭಾಷೆ ಇಲ್ಲಿದೆ ನೋಡಿ. ಗುಜರಾತಿ ಭಾಷೆ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತದೆ. ಒಂದು ವೇಳೆ ಮಹಾರಾಷ್ಟ್ರ ರಾಜ್ಯದ ಪ್ರಶ್ನೆ ಪತ್ರಿಕೆ ಸೆಟ್ ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡ್ರೆ ಅಲ್ಲಿ ಮರಾಠಿ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತದೆ ಮಹಾರಾಷ್ಟ್ರದಲ್ಲಿ. ಹಾಗೆ ಬೇರೆ ಬೇರೆ ಸ್ಟೇಟ್ನಲ್ಲಿ ಬೇರೆ ಬೇರೆ, ಕರ್ನಾಟಕದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇರುವ ಹಾಗೆ ಬೇರೆ ಬೇರೆ ರಾಜ್ಯದಲ್ಲಿ ಆಯಾ ರಾಜ್ಯದ ಭಾಷೆ ಮತ್ತು ಒಂದು ಇಂಗ್ಲೀಷ್ ಭಾಷೆಯ ಪ್ರಶ್ನೆ ಪತ್ರಿಕೆ ಇರುವಂಥದ್ದು. ನಾವೆಲ್ಲ ಪಿ ಜಿ ಮಾಡಿರುವರು. ಸೊ ಬೇಸಿಕ್ ಇಂಗ್ಲೀಷ್ ನಮಗೆ ಒಂದು ಲೈನ್ ಇಂಗ್ಲೀಷ್ ಓದಲಿಕ್ಕೆ ಬರುವಂಥವ್ರು ಇರ್ತೇವೆ, ಹೌದಾ? ತುಂಬ ಎಸ್ಸೆ ಟೈಪ್ ಎಲ್ಲ ನೆನ್ಪಿಟ್ಕೊಂಡು ಇಂಗ್ಲೀಷ್ನ ಹೇಳಲಿಕ್ಕೆ ಆಗದೆ ಇದ್ದರೆ ಒಂದು ಲೈನ್ ಕ್ವಶನ್ಸ್ಗಳನ್ನ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ನಮಗೆ PG ಲೆವೆಲ್ ಬಂದಿರುವಂಥದ್ದು. PG ಎಲ್ಲ ಕಂಪ್ಲೀಟ್ ಮಾಡಿದಂಥವ್ರು ನಾವು, ಹೌದಾ? ಸೊ ಇಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ, ಉರ್ದು, ಮಲಯಾಳಂ, ತೆಲುಗು ಇವೆಲ್ಲ ಏನೂ ಮ್ಯಾಟ್ರ್ ಆಗೋದಿಲ್ಲ. ನಮಗೆ ಬೇಕಾಗಿರೋದು ಕ್ವಶನ್ ಸೀರೀಸ್. ಯಾವ ಥರ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಹೇಗೆ ಯಾವೆಲ್ಲ ಆ್ಯಂಗಲ್ನಿಂದ ಕ್ವಶನ್ಸ್ಗಳು ಬರಬಹುದು ಅಂತೇಳಿ. ಮತ್ತೊಂದು MCQಗಳನ್ನು ನೋಡ್ತಾ ಇದ್ವಿ. ಥರ್ಸ್ಟಿ ಕ್ರೋ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ಥರ್ಸ್ಟಿ ಕ್ರೋ ಅಂತೇಳಿ, ಕ್ರೋ ಅಂತ ಕಾಗೆ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ರಿಲೇಟೆಡ್ ಆಗಿರುವಂಥದ್ದು. ನಾನು ನಿನ್ನೆ ನೋಡಿದಾಗ ಗೊತ್ತಾಯ್ತು ಕ್ವಶನ್ ಹಿಂಗೂ ಬರ್ತದಲ್ಲ ಅಂತೇಳಿ. ಎಲ್ಲೂ ಇಲ್ಲ ಅದು. ಸೊ ಅದರ್ ಸ್ಟೇಟಿನ ಕ್ವಶನ್ ಪೇಪರ್ನ ರೆಫರ್ ಮಾಡಿದರೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಯಾವ ಥರದ ಕ್ವಶನ್ಸ್ಗಳು ಬರ್ಬೋದು ಅನ್ನೋದು ಒಂದು ಐಡಿಯಾ ಸಿಗ್ತದೆ ನಿಮ್ಗೆ ಅಷ್ಟೇ, ಹೌದಾ? ಇವೇ ಕ್ವಶನ್ಸ್ ಎಕ್ಸಾಮ್ನಲ್ಲಿ ಬರ್ತದೆ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಐಡಿಯಾ ಬರುವಂಥದ್ದು, ಅದನ್ನು ಬೇರೆ ಬೇರೆ ಆ್ಯಂಗಲ್ನಿಂದ ನೀವು ನೋಡುವಂಥದ್ದು. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡೋದಾದರೆ, ಇನಾಮ್ ಗಾಂವ್ ಸೈಟ್ ಈಸ್ ಅಸೋಸಿಯೇಟೆಡ್ ವಿತ್. ಇನಾಮ್ ಗಾಂವ್ ನೆಲೆಯು ಯಾವುದರ ಜೊತೆಗೆ ಹೊಂದಾಣಿಕೆ ಆಗ್ತದೆ? ಅಂದರೆ ಯಾವ ನೆಲೆಯ ಜೊತೆಗೆ? ಪ್ಯಾಲಿಯೋಲಿಥಿಕ್ ಏಜ್, ಮೆಗಾಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್, ಚಾಲ್ಕೋಲಿಥಿಕ್ ಏಜ್. ಹಳೆ ಶಿಲಾಯುಗ,
ಆಮೇಲೆ ಬೃಹತ್ ಶಿಲಾಯುಗ, ನವಶಿಲಾಯುಗ ಮತ್ತು ತಾಮ್ರ ಶಿಲಾಯುಗ, ಲೋಹಯುಗ. ಯಾವ ಒಂದು ಯುಗಕ್ಕೆ ಸಂಬಂಧಪಟ್ಟಂಥ ಈ ನಾಮ್ಗಾಂವ್ ನೆಲೆ, ಯಾವ ಒಂದು ಯುಗಕ್ಕೆ ಸಂಬಂಧಪಟ್ಟಂಥ ಯಾವ ಒಂದು ಕಾಲಕ್ಕೆ ಸಂಬಂಧಪಟ್ಟಂಥ ಸೈಟ್ ಆಗಿದೆ, ನೆಲೆ ಆಗಿದೆ ಅನ್ನೋದಾದರೆ ಇದು ಚಾಲ್ಕೋಲಿಥಿಕ್ ಏಜ್ಗೆ ಸಂಬಂಧಪಟ್ಟಿರುವಂಥದ್ದು, ಚಾಲ್ಕೋಲಿಥಿಕ್ಗೆ. ಇನ್ನು ಗ್ರೀಕ್ ಜ್ಯೂಸ್ ಈಸ್ ಕಂಪ್ಯಾರೇಬಲ್ ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವೇದಿಕ್ ಗಾಡ್ಸ್? ವೈದಿಕ ಸಂಸ್ಕೃತಿಯಲ್ಲಿ ಬರುವಂತಹ ದೇವತೆಗಳು ಯಾವ ಈ ಕೆಳಗಿನ ದೇವತೆಗಳು, ಇಂದ್ರ ಆಗಿರ್ಬೋದು, ಅಗ್ನಿ ಆಗಿರ್ಬೋದು, ಮಿತ್ರ ಆಗಿರ್ಬೋದು, ರುದ್ರ ಆಗಿರ್ಬೋದು, ಈ 4 ದೇವತೆಗಳಲ್ಲಿ ಯಾರಿಗೆ ಗ್ರೀಕರ ಜ್ಯೂಸ್ ದೇವತೆಯನ್ನ ಹೋಲಿಸಿದ್ದಾರೆ, ಅದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ. ಯಾವ ದೇವತೆಗೆ? ಗ್ರೀಕ್ನಲ್ಲಿರುವಂಥ ಜ್ಯೂಸ್ ಎನ್ನುವಂಥ ದೇವತೆ ವೈದಿಕ ಸಂಸ್ಕೃತಿಯಲ್ಲಿ ಬರುವಂಥ ದೇವತೆಗಳಿಗೆ ಯಾವ ದೇವತೆಗೆ ಹೋಲಿಕೆ ಮಾಡಲಾಗಿದೆ ಅಂತ ಕ್ವಶನ್ ಬಂದಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ ಎ ಅನ್ನುವಂಥದ್ದು. ಸೊ ಇದು ನಾನೇನು ಜಸ್ಟ್ ನೆಟ್ಟಲ್ಲಿ ಸರ್ಚ್ ಮಾಡಿ ಆನ್ಸರ್ ಹೇಳ್ತಾ ಇಲ್ಲ, ಇದು ಅಫಿಷಿಯಲ್ ಕೀ ಆನ್ಸರ್ ಕೂಡ ನಾನು ಹೇಳ್ತಾ ಇರುವಂಥದ್ದು. ಗುಜರಾತ್ ರಾಜ್ಯದವರೇ ಬಿಟ್ಟಿರುವಂಥ ಅಫಿಷಿಯಲ್ ಕೀ ಆನ್ಸರ್ ಇಟ್ಕೊಂಡೆ ನಾನು ಇದನ್ನು ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ಇದು ಅಥೆಂಟಿಕ್ ಆಗಿರುವಂಥದ್ದು. ಓಕೆ, ಮತ್ತೇನೋ ನಿಮಗೆ ಬುಕ್ಸ್ ಡೌಟ್ಸ್ ಅದು ಇತ್ತಂತ ನೀವು ಕಮೆಂಟ್ ಮುಖಾಂತರ ಕೇಳ್ಬೋದು, ಅಂದ್ರೆ ಈ ಕ್ವಶನ್ಗೆ ಈ ಥರ ಆನ್ಸರ್ ಇರ್ಬೋದಲ್ಲ ಅಂತ. ಓಕೆ, ಸೊ ನೆಕ್ಸ್ಟ್, ಮೌರ್ಯನ್ ಕಿಂಗ್ ಡಿಸ್ಕ್ರೈಬ್ಡ್ ಬೈ ಗ್ರೀಕ್ ರೈಟರ್ಸ್ ಆಸ್ ಅಮಿತ್ರೋಚತ್ಸ್ ವಾಸ್. ಅಮಿತ್ರೋಚತಸ್ರು ಅಂತೇಳಿ ಒಬ್ರು ಕರೀತಾರೆ, ಅವರಿಗೆ ಗ್ರೀಕರೇ ಕರೀತಾರೆ. ಯಾರಿಗೆ ಯಾವ ಒಬ್ಬ ಮೌರ್ಯರ ರಾಜ ಅವನು ಅಂತ ಕೇಳಿದ್ದಾರೆ. ಒಬ್ಬ ಮೌರ್ಯರ ರಾಜ ಅಮಿತ್ರೋಘಾತಕರು ಅಂತ ಕರೀತಾರೆ ಅವ್ರಿಗೆ. ಯಾರಿಗೆ ಅಂತ ಹೇಳಿದ್ದಾರೆ ಅವ್ರು ಕ್ವಶನ್. ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ರಾಜ, ಬಿಂದುಸಾರನು ಹೌದು, ಆಮೇಲೆ ಅಶೋಕನು ಕೂಡ ಹೌದು, ಸಂಪ್ರತಿನು ಕೂಡ ಹೌದು. ಬಟ್ ಯಾರಿಗೆ ಅಮಿತ್ರೋಘಾತಕರು ಅಂತೇಳಿ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಬಿಂದುಸಾರನಿಗೆ. ಬಿಂದುಸಾರನಿಗೆ ಗ್ರೀಕರು ಏನು ಮಾಡ್ತಾರೆ ಅಂದರೆ ಅಮಿತ್ರೋಘಾತಕ ಅಂತೇಳಿ ಕರೆಯುವಂಥದ್ದು, ಅಮಿತ್ರೋಘಾಸ್ ಅಂತೇಳಿ. ಬೇರೆ ಬೇರೆ ಬುಕ್ನಲ್ಲಿ ಆ ಥರ ಇದೆ. ಬಟ್ ಅಮಿತ್ರೋಘಾತ್ಸ್ ಅನ್ನುವಂಥ ಹೆಸರಿನಿಂದನೇ ಬಿಂದುಸಾರನಿಗೆ ಕರಿತಾ ಇರುವಂಥದ್ದು. ಮೌರ್ಯರ ರಾಜ ಅವನು. ಓಕೆ, ಗ್ರೀಕರಿಗೆ ಕರೆಯೋದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 4 ಆದರೆ, ಇನ್ ವಿಚ್ ಲ್ಯಾಂಗ್ವೇಜ್ ದ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ವಾಸ್ ರಿಟರ್ನ್? ಅಲಹಾಬಾದ್ ಸ್ತಂಭ ಶಾಸನವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ, ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಇದೆ ಕ್ವಶನ್. ಅಲಹಾಬಾದ್ ಸ್ತಂಭ ಶಾಸನ ರಿಲೇಟೆಡ್ ಟು ಸಮುದ್ರಗುಪ್ತ ಅನ್ನುವಂಥದ್ದು ಗೊತ್ತಿದೆ. ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಕ್ವಶನ್ಸ್ ಕೇಳಿರುವಂಥದ್ದು. ಇದು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂಥ ಶಾಸನ ಇದು. ಓಕೆ, ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂಥ ಅಲಹಾಬಾದ್ ಸ್ತಂಭ ಶಾಸನ, ಸಮುದ್ರಗುಪ್ತನಿಗೆ ರಿಲೇಟೆಡ್ ಆಗಿರುವಂಥ ಶಾಸನ. ಇನ್ನು ಕ್ವಶನ್ ನಂಬರ್ 5, ದ ಪ್ರೊಪೌಂಡರ್ ಆಫ್ ಆಜೀವಕ ಸೆಕ್ಟ್ ವಾಸ್. ಆಜೀವಕ ಪಂಥದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ, ಜೈನ, ಬೌದ್ಧ ಇವೆಲ್ಲ ಗೊತ್ತಿತ್ತು ನಮಗೆ. ಆಜೀವಕ ಅನ್ನುವಂಥದ್ದು ಮತ್ತು ಹೊಸ ಕಾನ್ಸೆಪ್ಟ್ ಬಂದ್ಬಿಡ್ತದೆ ಇತಿಹಾಸದಲ್ಲಿ. ಇದರ ಒಂದು ಪ್ರತಿಪಾದಕರು ಯಾರು ಅಂತಂತಂದ್ರೆ ಆಪ್ಷನ್ ನಂಬರ್ ಡಿ, ಮಕ್ಕಲಿ ಗೋಸಲ ಎನ್ನುವಂಥವ್ರು. ಮಕ್ಕಲಿ ಗೋಸಲ ಎನ್ನುವಂಥವ್ರು ಪ್ರತಿಪಾದಕರು. ಬಿಂದುಸಾರ ಅಜೀವಕ ಪಂಥದ ಫಾಲೋವರ್, ಅಜೀವಕ ಪಂಥವನ್ನು ಅನುಸರಿಸಿದಂಥವ್ರು ಯಾರು? ಬಿಂದುಸಾರ. ಆಮೇಲೆ ಈ ಅಜೀವಕ ಪಂಥದ ಬೆಂಬಲಿಸಿದಂಥವನು ಬಿಂದುಸಾರ. ಓಕೆ, ಆಮೇಲೆ ಚಂದ್ರಗುಪ್ತ ಮೌರ್ಯ ಆತ ಜೈನ ಧರ್ಮವನ್ನು ಫಾಲೋ ಮಾಡ್ತಾನೆ, ಬಿಂದುಸಾರ ಅಜೀವಕ ಪಂಥವನ್ನು ಫಾಲೋ ಮಾಡ್ತಾನೆ, ಅಶೋಕ ಬೌದ್ಧ ಧರ್ಮವನ್ನು ಫಾಲೋ ಮಾಡುವಂಥದ್ದು. ಸೊ ಇಲ್ಲಿ ಏನು ಕ್ವಶನ್ ಕೇಳಿದರೆ, ಅಜೀವಕ ಪಂಥದ ಪ್ರತಿಪಾದಕರು ಯಾರು ಅಂತ. ಯಾರು ಅದನ್ನು ಪ್ರತಿಪಾದಿಸಿದರು? ಬೆಂಬಲಿಸಿದವರು ಬೇರೆ, ಪ್ರತಿಪಾದಿಸಿದಂಥವ್ರು ಬೇರೆ. ಅದನ್ನು ಫಾಲೋ ಅಂತ ಸ್ಥಾಪನೆ ಮಾಡಿದಂಥವ್ರು ಯಾರು ಅಂತಂದ್ರೆ ಮಕ್ಕಲಿ ಗೋಸಲ ಎನ್ನುವಂಥವನು ಅಜೀವಕ ಪಂಥವನ್ನು ಪ್ರತಿಪಾದಿಸುವಂಥದ್ದು. ಇನ್ನು ದ ನೇಮ್ ಆಫ್ ಫಸ್ಟ್ ಜೈನ ತೀರ್ಥಂಕರ ವಾಸ್. ಜೈನ ತೀರ್ಥಂಕರ ಮೊದಲ ತೀರ್ಥಂಕರ ಯಾರು? ಜೈನರಲ್ಲಿ ಇರುವಂಥ ಮೊದಲ ತೀರ್ಥಂಕರ ಯಾರು ಅಂತ ಕೇಳಿದರೆ, ಸೊ ಒಟ್ಟು 24 ಜನ ತೀರ್ಥಂಕರರು ಜೈನ ಧರ್ಮದಲ್ಲಿ ನಾವು ನೋಡ್ತೇವೆ. ಜೈನ ಧರ್ಮದ ಮೊದಲನೇ ತೀರ್ಥಂಕರ ಯಾರು ಅನ್ನುವಂಥ ಪ್ರಶ್ನೆಯಲ್ಲಿ ಬಂದಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ರಿಷಭನಾಥ ಅವರು. ರಿಷಭನಾಥ ಸರಿಯಾಗಿರುವಂಥದ್ದು. ಅದಾದ್ಮೇಲೆ ವಿಚ್ ಆಫ್ ದಿ ಫಾಲೋವಿಂಗ್ ಇನ್ಸ್ಕ್ರಿಪ್ಷನ್ಸ್ ಮೆನ್ಷನ್ಸ್ ಅಬೌಟ್ ದ ಮೈಗ್ರೇಷನ್ ಆಫ್ ದ ಸಿಲ್ಕ್ ವೇವರ್ಸ್ ಫ್ರಮ್ ಬಾರೂಚ್ ಟು ದೇಶ್ಪುರ್. ಬಾರೂಚ್ ಇಂದ ದೇಶ್ಪುರ್ಗೆ ರೇಷ್ಮೆ ನೇಕಾರರು ವಲಸೆ ಹೋಗಿದ್ರು ಅಂತ ಯಾವ ಶಾಸನ ತಿಳಿಸ್ತದೆ ಅನ್ನುವಂಥ ಕ್ವಶನ್ ಇದು. ಸೊ ಯಾವ ಶಾಸನದ ಪ್ರಕಾರ, ಅಥವಾ ಯಾವ ಶಾಸನ ಏನು ಹೇಳಿದೆ ಅಂದರೆ, ಬಾರೂಚ್ನಿಂದ ದೇಶ್ಪುರ್ಗೆ ರೇಷ್ಮೆ ನೇಕಾರರು ವಲಸೆ ಹೋಗಿದ್ದರು ಅನ್ನುವಂಥ ಮಾಹಿತಿಯನ್ನು ಯಾವ ಶಾಸನ ತಿಳಿಸ್ತದೆ ಅನ್ನುವಂಥ ಮಾಹಿತಿ ಕ್ವಶನ್ ಕೇಳಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಎನ್ನುವಂಥದ್ದು, ಮಾನ್ಸೂರ್ ಇನ್ಸ್ಕ್ರಿಪ್ಷನ್.
ಮಾನ್ಸೂರ್ ಶಾಸನದಲ್ಲಿ ಏನಿದೆ ಅಂತಂದ್ರೆ ಏನು ಉಲ್ಲೇಖಿಸಲಾಗಿದೆ ಅಂದ್ರೆ ಬಾರೂಚ್ ಪ್ರದೇಶದಿಂದ ದೇಶ್ಪುರ್ ಪ್ರದೇಶಕ್ಕೆ ರೇಷ್ಮೆ ನೇಕಾರರು ವಲಸೆ ಹೋಗಿದ್ದರು ಅನ್ನುವಂಥ ಮಾಹಿತಿಯನ್ನ ಮಾನ್ಸೂರ್ ಶಾಸನದಲ್ಲಿ ಉಲ್ಲೇಖಿಸಿರುವಂತಹದ್ದು. ಇನ್ನು ನೆಕ್ಸ್ಟ್ ಚರಕ, an Ayurvedic physician was in the court of which king, ಯಾವ ರಾಜನ ಆಸ್ಥಾನದಲ್ಲಿ ಚರಕ ಎಂಬ ವಿಜ್ಞಾನಿ ಇದ್ದ ಅನ್ನುವಂಥದ್ದು. ಆಯುರ್ವೇದ ಜ್ಞಾನಿ, ಆಯುರ್ವೇದ ಶಾಸ್ತ್ರಜ್ಞ ಅಥವಾ ಆಯುರ್ವೇದ ತಜ್ಞ ಯಾವ ಒಬ್ಬ ರಾಜನ ಆಸ್ಥಾನದಲ್ಲಿ ಇದ್ದಂಥವನು ಅಂತ ಚರಕ. ಆಪ್ಷನ್ ನಂಬರ್ ಬಿ ಅನ್ನುವಂಥದ್ದು, ಕನಿಷ್ಕನ ಆಸ್ಥಾನದಲ್ಲಿದ್ದಂಥವನು. ಆಪ್ಷನ್ ನಂಬರ್ ಬಿ. ಇನ್ನು ಸಂಧಿ ವಿಗ್ರಹಿಕ ಆಫೀಸರ್ ವಾಸ್ ಇನ್ ಚಾರ್ಜ್ ಆಫ್, ಸಂಧಿ ವಿಗ್ರಹಿಕ ಎನ್ನುವಂತಹ ಅಧಿಕಾರಿ ಯಾವ ಒಂದು ಇಲಾಖೆಯ ಮುಖ್ಯಸ್ಥನಾಗಿದ್ದ ಅನ್ನುವಂಥದ್ದು. ಇದಕ್ಕೆ ಆಪ್ಷನ್ ನಂಬರ್ ಡಿ ಸರಿಯಾಗಿರುವಂಥದ್ದು, ವಾರ್ ಆ್ಯಂಡ್ ಪೀಸ್ ಡಿಪಾರ್ಟ್ಮೆಂಟ್, ಯುದ್ಧ ಮತ್ತು ಶಾಂತಿಯ ಇಲಾಖೆಗೆ ಮುಖ್ಯಸ್ಥನಾಗಿದ್ದಂಥವನು ಸಂಧಿ ವಿಗ್ರಹಿಕ ಎನ್ನುವಂಥ ಅಧಿಕಾರಿ. ಆಮೇಲೆ ಕಂಟಕ ಶೋಧನ ವಾಸ್ ಕಂಟಕ ಶೋಧನ ಇದು ಒಂದು ಏನಾಗಿತ್ತು ಅಂದರೆ ಇದೊಂದು ಕ್ರಿಮಿನಲ್ ಕೋರ್ಟ್. ಓಕೆ, ಕ್ರಿಮಿನಲ್ ನ್ಯಾಯಾಲಯ ಆಗಿರ್ತಿದೆ. ಕಂಟಕ ಶೋಧನೆ ಇದರಲ್ಲಿ ನಾವು ಗೊತ್ತಾಗ್ಬಿಡ್ತದೆ ಕಂಟಕ ಬಂದಿದೆ ಈಗ ಅಂತೇಳಿ, ನಮಗೆ ನೆನ್ಪಿಟ್ಕೊಳ್ಳಿ ಕೂಡ ಈಸಿ ಇದೆ ಇದು ವರ್ಡ್, ಕಂಟಕ ಬಂದಿದೆ ಈಗ ಅಂತ ನೋಡಿ. ಹಾಗೆ ಕಂಟಕ ಮೀನ್ಸ್ ಅನ್ನೋ ಒಂದು ಅನಾಹುತ ಕಾದಿದೆ, ಅನಾಹುತ ಸ್ವಲ್ಪ ಕ್ರಿಮಿನಲ್ಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಕ್ರಿಮಿನಲ್ ಕೋರ್ಟ್ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡುವಂಥದ್ದು. ಕಂಟಕ ಶೋಧನ ಇದು ಕ್ರಿಮಿನಲ್ ಕೋರ್ಟ್, ಅಪರಾಧ ನ್ಯಾಯಾಲಯ ಅಂತ. ಇನ್ನು ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ರೊಮ್ಯಾಂಟಿಕ್ ಪ್ಲೇ ರಿಟರ್ನ್ ಬೈ ಹರ್ಷವರ್ಧನ. ಹರ್ಷವರ್ಧನ ರಾಜನು ಹೌದು, ಕವಿಯೂ ಹೌದು, ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧ ಅರಸ, ಹೌದಾ. ಆತ ಬರೆದಿರುವಂಥ ಕೃತಿಗಳಿದಾವೆ. ನಾಗಾನಂದನು ಅವನೇ ಬರೆದಿರುವಂಥದ್ದು, ಪ್ರಿಯದರ್ಶಿಕನು ಅವನೇ ಬರೆದಿರುವಂಥದ್ದು, ರತ್ನಾವಳಿ ಕೂಡ ಅವನೇ ಬರೆದಿರುವಂಥದ್ದು. ಕಾದಂಬರಿ ಎನ್ನುವಂಥ ಕೃತಿ ಮಾತ್ರ ಬಾಣಭಟ್ಟ ಬರೀತಾನೆ, ಕಾದಂಬರಿ ಎನ್ನುವಂಥ ಕೃತಿ, ಹೌದಾ. ಅವನ ಬಾಣಭಟ್ಟನ ಹರ್ಷಚರಿತೆ ಬರ್ತದ, ಆಮೇಲೆ ಚಂಡಿ ಶತಕ ಬರ್ತದ, ಅದಾದ್ಮೇಲೆ ಪಾರ್ವತಿ ಪರಿಣಯ ಎನ್ನುವಂಥ ಕೃತಿ ಬರ್ತದೆ, ಮತ್ತೆ ಕಾದಂಬರಿ ಕೃತಿ ಬಾಣಭಟ್ಟ ಬರೆದಿರುವಂಥದ್ದು. ಈ ಮೂರು ಕೃತಿಗಳನ್ನ ಹರ್ಷವರ್ಧನನೇ ಬರೀತಾನೆ. ಬಟ್ ಇಲ್ಲಿ ಏನು ಕೇಳಿದಾರೆ ಅಂದರೆ ರೊಮ್ಯಾಂಟಿಕ್ ಪ್ಲೇ ಯಾವುದು ರಮ್ಯತಾವಾದದ ಒಂದು ನಾಟಕ ಆಗಿತ್ತು ಅಂತೇಳಿ. ಓಕೆ, ರಮ್ಯತಾವಾದದ ನಾಟಕ ಯಾವುದಾಗಿತ್ತು ಅಂತ. ಇದರಲ್ಲಿ ಸರಿಯಾಗಿರುವಂಥ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಸಿ, ರತ್ನಾವಳಿ ಅನ್ನುವಂಥದ್ದು. ಇವು ಮೂರು ಕೂಡ ಸಂಸ್ಕೃತದಲ್ಲೇ ರಚನೆ ಆಗಿರುವಂಥದ್ದು. ಇದರಲ್ಲಿ ರೊಮ್ಯಾಂಟಿಕ್ ಬಗ್ಗೆ ಹೇಳುವಂಥ ಒಂದು ಕೃತಿ ಯಾವುದು ಅಂತಂದರೆ ರತ್ನಾವಳಿ ಕೃತಿ, ಹರ್ಷವರ್ಧನ ರಚನೆ ಮಾಡಿರುವಂಥದ್ದು. ಇನ್ನು ದ ಫೌಂಡರ್ ಆಫ್ ನಾಥ ಸೆಕ್ಟ್ ವಾಸ್, ನಾಥ ಪಂಥದ ಸ್ಥಾಪಕರು ಯಾರು ಅಂತ ಕೇಳಿದರೆ, ನಾಥ ಇದು ಗುಜರಾತ್ ಭಾಗ ಉತ್ತರ ಭಾಗದಲ್ಲಿ ಬರುವಂಥದ್ದು ನಾಥ ಸೆಕ್ಟ್ ಅಂತೇಳಿ, ನಾಥ ಪಂಥ. ಇದರ ಸ್ಥಾಪಕರು ಯಾರಂತ ಕ್ವಶನ್ ಕೇಳಿದ್ದಾರೆ. ಇದರ ಸ್ಥಾಪಕರು ಮತ್ಸ್ಯೇಂದ್ರನಾಥ, ಇವರು ನಾಥ ಪಂಥದ ಸ್ಥಾಪಕರು. ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ 13, ಹೂ ರೋಟ್ ಪೃಥ್ವಿರಾಜ ರಾಸೋ. ಪೃಥ್ವಿರಾಜ ರಾಸೋ ಎಂಬ ಕೃತಿಯನ್ನು ಬರೆದಂಥವ್ರು ಯಾರು ಅಂತ. ಆಬ್ವಿಯಸ್ಲಿ ಚಾಂದ್ ಬರ್ದಾಯಿ ಅವರೇ ಬರೆದಿರುವಂಥದ್ದು, ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ ಕೃತಿಯನ್ನು. ಇನ್ನು ನೆಕ್ಸ್ಟ್ ನಾಗಾರ್ಜುನ ಕೊಂಡ ಈಸ್ ಲೊಕೇಟೆಡ್ ಇನ್. ನಾಗಾರ್ಜುನ ಕೊಂಡ ಈ ಪ್ರದೇಶ ಎಲ್ಲಿದೆ ಅಂತ ಕೇಳಿದ್ರೆ, ನಾಗಾರ್ಜುನ ಕೊಂಡ ಅನ್ನುವಂಥ ಪ್ರದೇಶ ಇದು ಸೌತ್ ಇಂಡಿಯಾದಲ್ಲಿ ಇರುವಂಥ, ದಕ್ಷಿಣ ಭಾರತದಲ್ಲಿ ಬರುವಂಥದ್ದು. ವೆಸ್ಟರ್ನ್ ಇಂಡಿಯಾ ಅಂತೂ ಅಲ್ಲ, ಪಶ್ಚಿಮ ಭಾರತದಲ್ಲಿ ಅಲ್ಲ, ನಾರ್ತ್ ಈಸ್ಟ್ ಇಂಡಿಯಾ ಅಂತೂ ಅಲ್ಲ, ನಾರ್ತ್ ಈಸ್ಟ್ನಲ್ಲಿ ಇಲ್ಲೂ ಕೂಡ ಅಲ್ಲ. ಆಮೇಲೆ ನಾರ್ತ್ ವೆಸ್ಟ್ ಆಗ್ನೇಯನೂ ಅಲ್ಲ, ಈಶಾನ್ಯನೂ ಅಲ್ಲ, ಮತ್ತೆ ವಾಯುವ್ಯ ಭಾಗನೂ ಅಲ್ಲ, ಅದು ದಕ್ಷಿಣ ಭಾರತದಲ್ಲಿ ಬರುವಂತಹದ್ದು. ಯಾವುದು? ನಾಗಾರ್ಜುನ ಕೊಂಡ ಪ್ಲೇಸ್. ಸೊ ಇಲ್ಲಿ ರೀಜನಲ್ ವಾಯ್ಸ್ ತಗೊಂಡಿದ್ದಾನೆ, ಸ್ಟೇಟ್ ವಾಯ್ಸ್ ತಗೊಂಡಿಲ್ಲ ಅವನು, ರೀಜನಲ್ ವಾಯ್ಸ್ ತಗೊಂಡಿದ್ದಾನೆ, ಸೌತ್ ಈಸ್ಟ್ ವೆಸ್ಟ್ ನಾರ್ತ್ ಅಂತೇಳಿ. ಸೊ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಬರುವಂಥದ್ದು ನಾಗಾರ್ಜುನ ಕೊಂಡ. ಇನ್ನು ಹೂ ರೋಟ್ ಆನ್ ಇಂಟ್ರಡಕ್ಷನ್ ಟು ದ ಸ್ಟಡಿ ಆಫ್ ಇಂಡಿಯನ್ ಹಿಸ್ಟ್ರಿ. ಯಾರು ಆನ್ ಇಂಟ್ರಡಕ್ಷನ್ ಟು ದ ಸ್ಟಡಿ ಆಫ್ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ ಅಂತೇಳಿ. ಆನ್ ಇಂಟ್ರಡಕ್ಷನ್ ಟು ದ ಸ್ಟಡಿ ಆಫ್ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥ ಕೃತಿಯನ್ನು ಡಿ ಕೋಸಾಂಬಿ ಅವರು ಬರೀತಾರೆ. ಇದನ್ನು ದಯಾನಂದ್ ದಾಮೋದರ್ ಕೋಸಾಂಬಿ ಅಂತ ಪ್ರಾಚೀನ ಭಾರತದ ಪ್ರಸಿದ್ಧ ಲೇಖಕರು ಅಥವಾ ಅಂದರೆ ಪ್ರಾಚೀನ ಭಾರತದ ಇತಿಹಾಸದ ಕುರಿತು ಬರೆದಂಥ ಪ್ರಮುಖ ಇತಿಹಾಸಕಾರರಲ್ಲಿ ಡಿ ಕೋಸಾಂಬಿನೂ ಕೂಡ ಹೌದು, ಆರ್ ಎಸ್ ಶರ್ಮಾನು ಕೂಡ ಬರ್ತಾರೆ, ರೋಮಿಲಾ ಥಾಪರ್ ಅವರು ಕೂಡ ಬರ್ತಾರೆ. ಓಕೆ, ಆಮೇಲೆ ನೆಕ್ಸ್ಟ್ ಕ್ವಶನ್ ಬರುವಂಥದ್ದು ಕ್ವಶನ್ ನಂಬರ್ 16, ಹೂ ಟೂ ಸಿಗ್ನಿಫಿಕೆಂಟ್ ಮಾನ್ಯುಮೆಂಟ್ಸ್ ಆಫ್ ಅಲಾವುದ್ದೀನ್ ಖಿಲ್ಜಿಸ್ ರೇನ್, ನೇಮ್ಲಿ ಜಮಾತ್ ಖಾನಾ ಮಸೀದ್ ಆ್ಯಂಡ್ ಅಲೈ ದರ್ವಾಜಾ ಆರ್ ಲೊಕೇಟೆಡ್ ಇನ್.
ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂತಹ ಸ್ಮಾರಕಗಳು, 2 ಪ್ರಮುಖ ಸ್ಮಾರಕಗಳು ಜಮಾತ್ ಖಾನಾ ಮಸೀದ್ ಮತ್ತು ಅಲೈ ದರ್ವಾಜಾ ಎಂಬ 2 ಸ್ಮಾರಕಗಳನ್ನು ಯಾವ ಪ್ಲೇಸ್ನಲ್ಲಿ ಇದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ದೆಹಲಿಯಲ್ಲಿ ಇರುವಂಥದ್ದು. ಯಾವುದು? ಜಮಾತ್ ಖಾನಾ ಮಸೀದ್ ಮತ್ತು ಅಲೈ ದರ್ವಾಜಾ ಇವೆರಡೂ ಕೂಡ ದೆಹಲಿಯಲ್ಲಿ ಇರುವಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿಯ ಅವಧಿಯಲ್ಲಿ ನಿರ್ಮಿಸಿರುವಂಥದ್ದು. ಪರ್ಷಿಯನ್ ಫೆಸ್ಟಿವಲ್ ನವರೋಜ್ ವಾಸ್ ಇಂಟ್ರಡ್ಯೂಸ್ಡ್ ಕೇಳಿದರೆ ಯಾರು ನವರೋಜ್ ಉತ್ಸವವನ್ನ ಪರಿಚಯಿಸಿದರು? ನವರೋಜ್ ಫೆಸ್ಟಿವಲ್ ಹಬ್ಬವನ್ನ ಯಾರು? ಪರ್ಷಿಯಾ ದೇಶದ ಹಬ್ಬ ಇದು ನವರೋಜ್ ಉತ್ಸವ ಅಂತ ಹೇಳಿ. ಈ ನವರೋಜ್ ಉತ್ಸವವನ್ನ ಯಾರು ಪರಿಚಯಿಸಿದರು ಭಾರತಕ್ಕೆ ಅಂತ? ಪರ್ಷಿಯಾದ ಉತ್ಸವ ಅದು. ಇದು ಬಲ್ಬನ್ ಅವರು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅದನ್ನು ನೆಕ್ಸ್ಟ್ ಬೇರೆ ಬೇರೆ ರಾಜರು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನವರೋಜ್ ಉತ್ಸವ ಬಲ್ಬನ್ ಅವರು. ಅಂದ್ರೆ ಆಸ್ಥಾನದಲ್ಲಿ ರಾಜ್ಯದ ಸಂಪತ್ತನ್ನ ಪ್ರದರ್ಶನಕ್ಕೆ ಇಡುವಂಥದ್ದು ನವರೋಜ್ ಉತ್ಸವದಲ್ಲಿ. ಆಮೇಲೆ ಕುರಾನ್ಸ್ ಸದೈನ್ ಬೈ ಅಮೀರ್ ಖುಸ್ರೋ ರೆಫರ್ಸ್ ಟು ಮ್ಯಾನುಫ್ಯಾಕ್ಚರ್ ಆಫ್. ಅಮೀರ್ ಖುಸ್ರೋರವರು ಬರೆದಿರುವಂತಹ ಕುರಾನಸ್ ಸದೈನ್ ಎನ್ನುವಂತಹ ಕೃತಿ ಇದು ಯಾವ ಉತ್ಪಾದನೆಯ ಕುರಿತು ಮಾಹಿತಿಯನ್ನು ಕೊಡ್ತದೆ ಅಂತ? ಯಾವ ಉತ್ಪಾದನೆ ಕುರಿತು ಈ ಮಾಹಿತಿ ಕೊಡ್ತದೆ? ಈ ಕುರಾನಸ್ ಸದನ್ ಎನ್ನುವಂತಹ ವರ್ಡ್ ಇದು ಯಾವ ಉತ್ಪಾದನೆಯ ಕುರಿತು ಮಾಹಿತಿಯನ್ನ ಕೊಡ್ತದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ ಇದಕ್ಕೆ ಸರಿಯಾಗಿರುವಂಥದ್ದು ಸಿ, ಪೇಪರ್, ಕಾಗದದ ಉತ್ಪಾದನೆಯ ಬಗ್ಗೆ ಅದು ತಿಳಿಸುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 19, ನೇಮ್ ದ ಲಾಸ್ಟ್ ರೂಲರ್ ಆಫ್ ದ ತುಘಲಕ್ ಡೈನಾಸ್ಟಿ. ತುಘಲಕ್ ಸಂತತಿ ಇದು ದೆಹಲಿ ಸಂತತಿಯನ್ನ ಆಳ್ವಿಕೆ ಮಾಡಿದಂತಹ ಮೂರನೇ ಸಂತತಿ. ಥರ್ಡ್ ಡೈನಾಸ್ಟಿ ವಿಚ್ ಇಸ್ ರೂಲ್ಡ್ ಡೆಲ್ಲಿ ಸಲ್ತನೇಟ್ ಇನ್ ದ ನಾರ್ಥರ್ನ್ ಪಾರ್ಟ್ ಆಫ್ ಇಂಡಿಯಾ. ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನತ್ವವನ್ನು ಆಳ್ವಿಕೆ ಮಾಡಿದಂತಹ ಮೂರನೇ ಸಂತತಿ ತುಘಲಕ್ ಸಂತತಿ. ಈ ತುಘಲಕ್ ಸಂತತಿಯ ಕೊನೆಯ ಅರಸ ಯಾರು ಅಂತ ಕೇಳಿದರೆ, ಕೊನೆಯ ದೊರೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಪ್ಪ ಅಂತಂದ್ರೆ ನಾಸಿರುದ್ದೀನ್ ಮೊಹಮ್ಮದ್ ಶಾ ರವರು ಇದರ ಕೊನೆಯ ಅರಸರು, ತುಘಲಕ್ ಸಂತತಿಯ ಕೊನೆಯ ರಾಜ. ಮೇಜರ್ ಪೊಲಿಟಿಕಲ್ ಥಿಯರಿ ಆಫ್ ಸೈಯದ್ ಅಂಡ್ ಲೋಧಿ ಸುಲ್ತಾನ್ ಇಸ್ ಕವರ್ಡ್ ಇನ್. ಅಂದ್ರೆ ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿಯ ಕುರಿತಾದಂಥ ರಾಜಕೀಯ ಇತಿಹಾಸವನ್ನ ಉಲ್ಲೇಖಿಸಿರುವಂಥ ಕೃತಿ ಯಾವುದು ಇದರಲ್ಲಿ ಅಂತ ಕೇಳಿದ್ದಾರೆ. ಅಂದ್ರೆ ಸೈಯದ್ ಡೈನಾಸ್ಟಿನೂ ಬರಬೇಕು, ಲೋಧಿ ಸಂತತಿನೂ ಕೂಡ ಬರಬೇಕು. ಈ ಸೈಯದ್ ಮತ್ತೆ ಲೋಧಿ ಸಂತತಿಯ ಕುರಿತು ಅವುಗಳ ರಾಜಕೀಯ ಇತಿಹಾಸದ ಕುರಿತು ಮಾಹಿತಿಯನ್ನ ನೀಡುವಂತಹ ಪ್ರಮುಖ ಕೃತಿ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ತಬಕತ್ ಇ ಅಕ್ಬರಿ ಆಫ್ ನಿಜಾಮುದ್ದೀನ್ ಹರ್ವಾಯಿ ಅವರು ಬರೆದಿರುವಂತಹ ತಬಕತ್ ಇ ಅಕ್ಬರಿ ಎನ್ನುವಂತ ಕೃತಿ. ಇದು ಪ್ರಮುಖ ಕೃತಿ ಯಾವುದರ ಬಗ್ಗೆ? ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿಯ ಒಂದು ರಾಜಕೀಯ ಇತಿಹಾಸವನ್ನ ತಿಳಿಸುವಂತ ಕೃತಿ. ನೆಕ್ಸ್ಟ್ ಬರುವಂತದ್ದು ಉಮ್ದತ್ ಉತ್ ತುಜಾರ್ ಇಸ್ ಅ ಟರ್ಮ್ ಯೂಸ್ಡ್ ಇನ್ ಮಿಡಿವಲ್ ಟೈಮ್ಸ್ ಇನ್ ಗುಜರಾತ್ ಫಾರ್. ಉಮ್ದತ್ ಉತ್ ತುಜರ್ ಎಂಬ ಪದವನ್ನ ಮಧ್ಯಕಾಲೀನ ಅವಧಿಯಲ್ಲಿ ಗುಜರಾತ್ನಲ್ಲಿ ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ರು ಅಂತ? ಉಮ್ದತ್ ಉತ್ ತುಜಾರ್ ಎನ್ನುವಂಥ ಪದವನ್ನ ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ರು ಗುಜರಾತ್ನಲ್ಲಿ ಅಂದ್ರೆ ಆಪ್ಷನ್ ನಂಬರ್ ಎ ಎನ್ನುವಂಥದ್ದು ಸರಿ ಇದೆ. ಚೀಫ್ ಆಫ್ ಮರ್ಚೆಂಟ್ಸ್, ವ್ಯಾಪಾರಿಗಳ ಮುಖ್ಯಸ್ಥರನ್ನ ಈ ಪದವನ್ನ ಬಳಕೆ ಮಾಡ್ತಾ ಇದ್ರು, ಉಮ್ದತ್ ಉತ್ ತುಜಾರ್ ಎನ್ನುವಂಥದ್ದು. ಅಂಡ್ ನೇಮ್ ದ ಆಥರ್ ಆಫ್ ತಾರೀಖ್ ಇ ನೌರಸ್ನಾಮಾ. ನೋಡಿ, ತಾರೀಖ್ ಇ ನೌರಸ್ನಾಮಾದ ಕೃತಿಯನ್ನ ಬರೆದಂಥವ್ರು ಯಾರು ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಆಪ್ಷನ್ ಡಿ ಬರುವಂಥದ್ದು. ಆಪ್ಷನ್ ಡಿ, ಮೊಹಮ್ಮದ್ ಕಾಸಿಂ ಹಿಂದೂ ಶಾ ಅಸ್ತರ್ಬಾದಿ. ಯಾವುದು? ತಾರೀಖ್ ಇ ನೌರಸ್ನಾಮಾ ಎನ್ನುವಂಥ ಕೃತಿಯನ್ನು ಬರೆದಂಥವ್ರು ಮೊಹಮ್ಮದ್ ಕಾಸಿಂ ಹಿಂದೂ ಶಾ ಅಸ್ತರ್ಬಾದಿ ಎನ್ನುವಂಥವ್ರು ಈ ಕೃತಿಯನ್ನು ಬರೀತಾರೆ. ಕ್ವಶನ್ ನಂಬರ್ 23, ಹೂ commented on the splendor of the imperial city of Vijayanagar after the Battle of Talikota in 1565 AD. 1565ರ ತಾಲಿಕೋಟದ ನಂತರ ವಿಜಯನಗರ ಸಾಮ್ರಾಜ್ಯದ ವೈಭವದ ಕುರಿತಾದ ಟೀಕಿಸಿದಂಥವ್ರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ನಂಬರ್ ಇದಕ್ಕೆ ಸರಿಯಾಗಿರುವಂಥದ್ದು ಎ, ಫೆಡ್ರಿಕ್ ಸೀಸರ್ ಅವರು 1565ರ ತಾಳಿಕೋಟೆ ಕದನದ ನಂತರ ವಿಜಯನಗರ ವೈಭವದ ಕುರಿತು
ಒಂದು ಉಲ್ಲೇಖವನ್ನು ಅಥವಾ ಒಂದು ಟೀಕೆಯನ್ನು ಕೊಡುವಂಥದ್ದು ಫ್ರೆಡ್ರಿಕ್ ಸೀಸರ್ ಅವರು. ಶ್ರೀ ಕೃಷ್ಣದೇವರಾಯ ರೋಟ್ ಉಷಾ ಪರಿಣಯಂ. ಇಟ್ ವಾಸ್ ರಿಟರ್ನ್ ಇನ್. ಕೃಷ್ಣದೇವರಾಯ ಬರೆದಿರುವಂಥದ್ದು ಅಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣ ಕೃತಿಗಳು ಸಂಸ್ಕೃತ ಮತ್ತು ತೆಲುಗು ಭಾಷೆಗೆ. ಬಟ್ ಉಷಾ ಪರಿಣಯಂ ಎನ್ನುವಂಥ ಕೃತಿಯನ್ನ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಕೇಳಿದ್ದಾರೆ ಕ್ವಶನ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ ಬಿ, ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರುವಂಥ ಕೃತಿ ಉಷಾ ಪರಿಣಯಂ, ಕೃಷ್ಣದೇವರಾಯರವರು ರಚನೆ ಮಾಡಿರುವಂಥದ್ದು. ನೇಮ್ ದ ಟರ್ಮ್ ಯೂಸ್ಡ್ ಫಾರ್ ಪ್ರಾವಿನ್ಸಸ್ ಅಂಡರ್ ಶೇರ್ ಶಾ ಸೂರಿ. ಶೇರ್ ಶಾ ಸೂರಿಯ ಅವಧಿಯಲ್ಲಿ ಪ್ರಾವಿನ್ಸ್ ಪ್ರಾಂತ್ಯಕ್ಕೆ ಏನಂತ ಕರಿತಾ ಇದ್ರು? ಶೇರ್ಷಾ ಕಾಲದ ಅವಧಿಯಲ್ಲಿ, ಶೇರ್ಷಾನ ಅವಧಿಯಲ್ಲಿ ಪ್ರಾಂತ್ಯಕ್ಕೆ ಏನಂತ ಹೆಸರು ಕರಿತಾ ಇದ್ರು, ಏನಂತ ಹೆಸರಿಟ್ಟಿದ್ರು ಅಂತ ಶಿಕ್ ಅಂತ ಕರಿತಿದ್ರು. ಅದರ ಮುಖ್ಯಸ್ಥ ಶಿಕ್ದಾರ್ ಆಗಿದ್ರು. ಶಿಕ್ ಪ್ರಾಂತ್ಯಗಳಿಗೆ ಶಿಕ್ ಅಂತ ಕರಿತಿದ್ರು. ಅದೇ ಮೊಘಲ್ ಇವರ ಟೈಮ್ನಲ್ಲಿ, ಬಾಬರ್ ಆಗಿರ್ಬೋದು, ಅಕ್ಬರ್ನ ಟೈಮ್ನಲ್ಲಿ ಆಗಿರ್ಬೋದು, ಪ್ರಾಂತ್ಯಗಳಿಗೆ ಸುಭಾ ಅಂತೇಳಿ ಕರೀತಾರೆ ಅವರು, ಸುಭಾ. ನೆಕ್ಸ್ಟ್, ನೇಮ್ ದ ಸಿಖ್ ಗುರು ಹೂ ಕಂಪ್ಲೀಟೆಡ್ ದ ಕಂಪೈಲೇಷನ್ ಆಫ್ ಆದಿ ಗ್ರಂಥ. ಆದಿ ಗ್ರಂಥ ಎಂಬ ಕೃತಿಯನ್ನ ಕಂಪ್ಲೀಟ್ ಮಾಡಿದಂಥವರು ಯಾವ ಸಿಖ್ ಗುರು ಅಂತೇಳಿ, ಯಾವ ಸಿಖ್ ಗುರು ಆದಿ ಗ್ರಂಥವನ್ನ ಬರೆದು ರಚಿಸಿದರು ಅಂತ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ ಡಿ ಅನ್ನುವಂಥದ್ದು ಗುರು ಅರ್ಜುನ್ ದಾಸ್ರವರು. ಗುರು ಅರ್ಜುನ್ ದಾಸ್ರವರು ಆದಿ ಗ್ರಂಥ ಕೃತಿಯನ್ನ ಅವರು ರಚನೆ ಮಾಡಿರುವಂಥದ್ದು ಸಿಖ್ ಗುರು. ಕ್ವಶನ್ ನಂಬರ್ 27, ಲೀಲಾವತಿ ಕರಣ್ ದೀಪಿಕಾ, ಸಿದ್ಧಾಂತ ದೀಪಿಕಾ, ಲೀಲಾವತಿ ವ್ಯಾಖ್ಯಾ ರಿಟರ್ನ್ ಬೈ ಗಂಗಾಧರ ವರ್ ಕಂಪೋಸ್ಡ್ ಇನ್. ಯಾವ ಭಾಷೆಯಲ್ಲಿ? ಯಾವ್ದ್ಯಾವುದು? ಗಂಗಾಧರ ಬರೆದಿರುವಂತಹ ಲೀಲಾವತಿ ಕರಣ್ ದೀಪಿಕಾ, ಸಿದ್ಧಾಂತ ದೀಪಿಕಾ, ಆಮೇಲೆ ಲೀಲಾವತಿ ವ್ಯಾಖ್ಯಾ ಎನ್ನುವಂಥ ಕೃತಿಗಳನ್ನು ಗಂಗಾಧರರು ಬರೀತಾರೆ. ಯಾವ ಭಾಷೆಯಲ್ಲಿ ಬರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ನಂಬರ್ ಎ ಅನ್ನುವಂಥದ್ದು ಗುಜರಾತ್ ಭಾಷೆಯಲ್ಲಿ ರಚನೆ ಮಾಡಿರುವಂಥದ್ದು. ಆಮೇಲೆ ಜೂಜಾ, ಪಟೋಲಾಯ, ಅತಾಲ್ಸಾ ಆ್ಯಂಡ್ ಸಾರಾ ಆರ್ ದ ಟರ್ಮ್ಸ್ ಯೂಸ್ಡ್ ಬೈ ಠಾಕೂರ್ ಪೇರು ಇನ್ ಗಣಿತಸಾರ ಫಾರ್. ಠಾಕೂರ್ ಪೇರೂರವರು ಗಣಿತಸಾರದಲ್ಲಿ ಜೂಜಾ, ಪಟೋಲಯ, ಅತಲ್ಸಾ ಮತ್ತು ಸಾರಾ ಎಂಬ ಪದಗಳನ್ನ ಉಲ್ಲೇಖವನ್ನು ಮಾಡಿರುವಂಥದ್ದು. ಯಾವುದರ ಬಗ್ಗೆ ಇರುವಂಥದ್ದು, ಯಾವುದಕ್ಕೆ ಉಲ್ಲೇಖ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿರುವಂಥದ್ದು. ಆಪ್ಷನ್ ನಂಬರ್ ಇದಕ್ಕೆ ಎ, ಸಿಲ್ಕ್ ಕ್ಲಾತ್. ಸಿಲ್ಕ್ ಕ್ಲಾತ್. ನೇಮ್ ದ ಡೈನಸ್ಟಿ ಫೌಂಡೆಡ್ ಬೈ ಚಿನ್ ಪಿಚ್ ಖಾನ್, ಪಾಪ್ಯುಲರ್ಲಿ ನೌನ್ ಆಸ್ ನಿಜಾಮ್ ಉಲ್ ಮುಲ್ಕ್ ಇನ್ ದ ಡೆಕ್ಕನ್. ನೋಡಿ, ನೇಮ್ ದ ಡೈನಸ್ಟಿ ಫೌಂಡೆಡ್ ಬೈ ಚಿನ್ಕ್ಲಿಚ್ ಖಾನ್. ಚಿನ್ಕ್ಲಿಚ್ ಖಾನ್ ಎಂಬುವನು ಒಂದು ಡೈನಸ್ಟಿಯನ್ನು ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಅದನ್ನ ಪಾಪ್ಯುಲರ್ಲಿ ಅದಕ್ಕೆ ಏನಂತ ಕರೀತಾರೆ? ಪ್ರಸಿದ್ಧವಾಗಿ ನಿಜಾಮ್ ಉಲ್ ಮುಲ್ಕ್ ಅಂತ, ಡೆಕ್ಕನ್ನಲ್ಲಿ ನಿಜಾಮ್ ಉಲ್ ಮುಲ್ಕ್ ಅಂತ ಕರಿತಾ ಇದ್ರು. ಅದಕ್ಕೆ ಯಾರು ಅದನ್ನ ಸ್ಥಾಪನೆ ಮಾಡಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಇದಕ್ಕೆ ಸರಿಯಾಗಿರುವಂಥದ್ದು ಅಸಫ್ ಜಾಹಿ. ಅವರು ನಿಜಾಮ್ ಉಲ್ ಮುಲ್ಕ್ ಅನ್ನ ಸ್ಥಾಪನೆ ಮಾಡಿರುವಂಥದ್ದು ದಕ್ಕನ್ ಪ್ರಾಂತ್ಯದಲ್ಲಿ. ಮಿಲಿಟರಿ ಸ್ಟ್ರಾಟಜಿ ಕಾಲ್ಡ್ ಆಸ್ ತುಲುಗ್ಮಾ ವಾಸ್ ಇಂಟ್ರಡ್ಯೂಸ್ಡ್ ಬೈ. ಸೈನಿಕ ತಂತ್ರಕ್ಕೆ ತುಲುಗ್ಮಾ ಅಂತ ಹೇಳಿ ಕರೀತಾರೆ. ಆ ತುಲುಗ್ಮಾ ಎನ್ನುವಂಥ ಸೈನಿಕ ತಂತ್ರವನ್ನ ಯಾರು ಪರಿಚಯಿಸಿದ್ರು ಅಂತೇಳಿ ಕ್ವಶನ್ ಕೇಳುವಂಥದ್ದು. ಆಪ್ಷನ್ ನಂಬರ್ ಸಿ, ಬಾಬರ್ ಅವರು ಪರಿಚಯಿಸ್ತಾರೆ ಭಾರತಕ್ಕೆ ಮೊದಲ ಬಾರಿಗೆ. ತುಲ್ಗನ್ ಎನ್ನುವಂತಹ ಒಂದು ಸೈನಿಕ ತಂತ್ರವನ್ನ ಬಳಕೆ ಮಾಡಿದಂಥವ್ರು ಬಾಬರ್. ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ವಾಸ್ ಇಂಟ್ರಡ್ಯೂಸ್ಡ್ ಬೈ. ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಪರಿಚಯಿಸಿದರು ಅಂತೇಳಿ, ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲ್ಲೆಸ್ಲಿ ಅವರು ಪರಿಚಯಿಸಿರುವಂಥದ್ದು 1798ನಲ್ಲಿ. ಓಕೆ, 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅವರು ಸಬ್ಸಿಡರಿ ಅಲಯನ್ಸ್, ಸಹಾಯಕ ಸೈನ್ಯ ಪದ್ಧತಿಯನ್ನು ಪರಿಚಯಿಸ್ತಾರೆ. ಹೂ ವಾಸ್ ದ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಕಲ್ಕತ್ತಾ ಇನ್ 1774 AD. ನೋಡಿ, 1774ರಲ್ಲಿ ಕಲ್ಕತ್ತಾದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರು ಅಂತ. ಕಲ್ಕತ್ತಾದಲ್ಲಿರುವಂಥ ಸುಪ್ರೀಂ ಕೋರ್ಟ್ನ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರು? ಹೂ ವಾಸ್ ದ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಕಲ್ಕತ್ತಾ ಇನ್ 1774. 1774ರಲ್ಲಿ ಕಲ್ಕತ್ತಾದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರು ಅಂತ ಕ್ವಶನ್. ಇದಕ್ಕೆ ಸರಿಯಾಗಿರುವಂಥದ್ದು ಸರ್ ಎಲಿಜಾ ಇಂಪೆ. ಸರ್ ಎಲಿಜಾ ಇಂಪೆಯವರು 1774ರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದರು.
ಇನ್ ವಿಚ್ ಇಯರ್ ಅನೆಕ್ಸೇಷನ್ ಆಫ್ ಸಿಂಧ್ ಟುಕ್ ಪ್ಲೇಸ್? ಸಿಂಧವನ್ನ ಯಾವ ವರ್ಷ ಆಕ್ರಮಣ ಮಾಡಲಾಗಿತ್ತು, ಅದು ಯಾವ ವರ್ಷ ವಶಪಡಿಸಿಕೊಳ್ಳಲಾಗಿತ್ತು ಅಂತ ಕ್ವಶನ್. ಇದಕ್ಕೆ ಆಪ್ಷನ್ ಸರಿಯಾಗಿರುವಂಥದ್ದು ಆಪ್ಷನ್ ನಂಬರ್ ಬಿ, 1843 ಸಮಯದಲ್ಲಿ, 1843ರಲ್ಲಿ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡಂತು, ಆಕ್ರಮಣ ಮಾಡಿಕೊಂಡಿರುವಂಥದ್ದು. ಹೂ ವಾಸ್ ದ ಫೌಂಡರ್ ಆಫ್ ದ ಅಕಾಡೆಮಿಕ್ ಅಸೋಸಿಯೇಷನ್ ಇನ್ 1828? 1828ರಲ್ಲಿ ಅಕಾಡೆಮಿಕ್ ಅಸೋಸಿಯೇಷನ್ನ ಸ್ಥಾಪಕರು ಯಾರು ಅಂತ ಕ್ವಶನ್ ಕೇಳಿರುವಂಥದ್ದು. ಆಪ್ಷನ್ ನಂಬರ್ ಎ ಎನ್ನುವಂಥದ್ದು ಸರಿ ಇದೆ, ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ. ಯಂಗ್ ಬೆಂಗಾಲ್ ಮೂವ್ಮೆಂಟ್ ಕೂಡ ಇವ್ರಿಗೆ ಕಾರಣ ಆಗ್ತದೆ. ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ ಅನ್ನುವಂಥದ್ದು. ಆಮೇಲೆ ಕ್ರಾನಲಾಜಿಕಲಿ ಅರೇಂಜ್ ದ ಫಾಲೋವಿಂಗ್ ಅಗ್ರೇನಿಯನ್ ರಿವೋಲ್ಟ್ಸ್ ವಿಚ್ ಟುಕ್ ಪ್ಲೇಸ್ ಇನ್ ದ ಲೇಟ್ 19th century. 19ನೇ ಶತಮಾನದ ನಂತರದ ಭಾಗದಲ್ಲಿ ಯಾವ ಈ ಚಳುವಳಿಗಳು ನಡೆದಂಥ ಈ ಒಂದು ತೀವ್ರಾತ್ಮಕವಾದಂಥ ಚಳುವಳಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕ್ವಶನ್ ಕೇಳಿರುವಂಥದ್ದು. ಇದಕ್ಕೆ ಆಪ್ಷನ್ ನಂಬರ್ ಕರೆಕ್ಟ್ ಆಗಿರುವಂಥದ್ದು ಸಿ ಸರಿಯಾಗಿರುವಂಥ ಆಪ್ಷನ್ ನಂಬರ್ ಸಿ, 1, 4, 2, 3. ಸೊ ಫಸ್ಟ್ ಬರುವಂಥದ್ದು 1ನೇ ಚಳುವಳಿ, ಇದು ನಡೆದಿದ್ದು 1859ರಿಂದ 60ರವರೆಗೆ. ಸೆಕೆಂಡ್ ಆಗಿದ್ದು ಅಗ್ರೇರಿಯನ್ ರಿವೋಲ್ಟ್ ಇನ್ ಪಾಬ್ನಾ ಡಿಸ್ಟ್ರಿಕ್ಟ್. ಇಂಡಿಗೋ ರಿವೋಲ್ಟ್ ಇನ್ ಬೆಂಗಾಲ್ ಆಗಿದ್ದು 1859ರಿಂದ 60ರ ಅವಧಿಯಲ್ಲಿ. ಅಗ್ರೇರಿಯನ್ ರಿವೋಲ್ಟ್ ಇನ್ ಪಾಬ್ನಾ ಡಿಸ್ಟ್ರಿಕ್ಟ್, ಪಾಬ್ನಾದಲ್ಲಿ ಕೂಡ ಒಂದು ದಂಗೆ ನಡೀತದೆ, ಅದು 1873ರಿಂದ 76ರ ಅವಧಿಯಲ್ಲಿ. ಡೆಕ್ಕನ್ ಅಗ್ರಿಕಲ್ಚರಲ್ ಡಿಸ್ಟರ್ಬೆನ್ಸಸ್ ಇದಾಗಿದ್ದು 1875ರಲ್ಲಿ. ಆಮೇಲೆ ಕೂಕಾ ರಿವೋಲ್ಟ್ ಇನ್ ಪಂಜಾಬ್ನಲ್ಲಿ ಕೂಕಾ ಬುಡಕಟ್ಟು ದಂಗೆ 1872ರಲ್ಲಿ ಇದು ನಡೀತದೆ. ನೆಕ್ಸ್ಟ್, ಮಹಾತ್ಮ ಫುಲೆ ಎಸ್ಟಾಬ್ಲಿಷ್ಡ್ ಸತ್ಯಶೋಧಕ ಸಮಾಜ. ಹೌದು, ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದಂಥವ್ರು ಮಹಾತ್ಮ ಫುಲೆಯವರು, ಜ್ಯೋತಿಬಾ ಫುಲೆಯವರು. ಅದು ಯಾವಾಗ ಸ್ಥಾಪನೆ ಮಾಡಿದಂತ ಕೇಳಿದರು. ಮಹಾತ್ಮ ಫುಲೆಯವರು ಸ್ಥಾಪಿಸಿದಂಥ ಸತ್ಯಶೋಧಕ ಸಮಾಜ ಯಾವಾಗ ಸ್ಥಾಪನೆ ಮಾಡಿದರು ಅಂತ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ ಎ ಎನ್ನುವಂಥದ್ದು 21 ಸೆಪ್ಟೆಂಬರ್ 1873. 1873 ಸೆಪ್ಟೆಂಬರ್ 21ರಂದು ಮಹಾತ್ಮ ಫುಲೆಯವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದಂಥವ್ರು. ಮ್ಯಾಚ್ ದಿ ಫಾಲೋವಿಂಗ್ ಟೈಪ್ನಲ್ಲಿರುವಂಥ ಕ್ವಶನ್ಸ್. ಪಂಡಿತ್ ರಮಾಬಾಯಿ, ದೊಂಡು ಕೇಶವ್ ಕರ್ವೆ, ಜಿ.ಕೆ. ದೇವ್ಧರ್, ವೀರೇಶಲಿಂಗಂ ಪಂತುಲು. ಆಮೇಲೆ ಒಂದು ಸೈಡ್ ರಾಜ ಮಹೇಂದ್ರಿ ಸೋಷಿಯಲ್ ರಿಫಾರ್ಮ್ ಅಸೋಸಿಯೇಷನ್, ಶಾರದಾ ಸದನ, ಅನಂತ ಬಾಳಿಕಾ ಆಶ್ರಮ ಸೇವಾ ಸದನ, ಇದರ ಆಪೋಸಿಟ್ ಇರುವಂಥದ್ದು. ಸೊ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ ಡಿ ಅನ್ನುವಂಥದ್ದು ಸರಿ ಇದೆ, ಆಪ್ಷನ್ ನಂಬರ್ ಡಿ. ಅಂದರೆ ಫಸ್ಟ್ ಬರುವಂಥದ್ದು ಪಂಡಿತ್ ರಮಾಬಾಯಿ, ಅದು ರಾಜಮಹೇಂದ್ರಿ ಸೋಷಿಯಲ್ ರಿಫಾರ್ಮರ್ ಅಸೋಸಿಯೇಷನ್, ಒಂದನೇದು ಬಿ ಶಾರದಾ ಸದನ್. ಯಾವುದಕ್ಕೆ? ಪಂಡಿತ್ ರಮಾಬಾಯಿ ಅವರು ಶಾರದಾ ಸದನ. ಅದಾದಮೇಲೆ ಸಿ ಆಪ್ಷನ್ ಎರಡನೇದು ಡೊಂಡು ಕೇಶವ್ ಕರ್ವೆ ಅವರು ಅನಂತ ಬಾಳಿಕಾ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಅದಾದಮೇಲೆ ಡಿ ಫೋರ್ತ್ ಒನ್ ಜಿ.ಕೆ. ದೇವ್ಧರ್ ಅವರು ಡಿ ಆಪ್ಷನ್ ಸೇವಾ ಸದನ್. ಲಾಸ್ಟಿಗೆ ರಾಜಮಹೇಂದ್ರಿ ಸೋಷಿಯಲ್ ರಿಫಾರ್ಮರ್ ಅಸೋಸಿಯೇಷನ್, ಅದನ್ನು ವೀರೇಶಲಿಂಗಂ ಪಂತಲು ಅವರು ಸ್ಥಾಪನೆ ಮಾಡುವಂಥದ್ದು. ಇನ್ನು ಕ್ವಶನ್ ನಂಬರ್ 38, ಇನ್ ವಿಚ್ ಇಯರ್ ಮಹಾತ್ಮ ಫುಲೆ ಪಬ್ಲಿಷ್ಡ್ ಹಿಸ್ ಮಾನ್ಯುಮೆಂಟಲ್ ಬುಕ್ ಗುಲಾಮಗಿರಿ? ಮಹಾತ್ಮ ಜ್ಯೋತಿಬಾ ಫುಲೆಯವರು ತಮ್ಮ ಒಂದು ಐತಿಹಾಸಿಕ ಅಥವಾ ಸ್ಮರಣಾತ್ಮಕವಾದಂತಹ ಒಂದು ಗುಲಾಮಗಿರಿ ಪುಸ್ತಕವನ್ನು ಯಾವ ವರ್ಷ ಪ್ರಕಟಿಸಿದರು ಅಂತ ಕ್ವಶನ್ ಕೇಳಿದರು. ಸೊ ಮಹಾತ್ಮ ಜ್ಯೋತಿಬಾ ಫುಲೆಯವರು ತಮ್ಮ ಗುಲಾಮಗಿರಿ ಎನ್ನುವಂಥ ಪುಸ್ತಕವನ್ನು ಯಾವ ವರ್ಷ ಪ್ರಕಟಿಸಿದರು ಅಂತ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ ಬಿ ಅನ್ನುವಂಥದ್ದು 1873. ದ ಬ್ಯಾಂಕ್ ಆಫ್ ಬರೋಡಾ ವಾಸ್ ಎಸ್ಟಾಬ್ಲಿಷ್ಡ್. ಬ್ಯಾಂಕ್ ಆಫ್ ಬರೋಡಾವನ್ನು ಸ್ಥಾಪನೆ ಮಾಡಿದ್ದು 1908ರಲ್ಲಿ, 1908. ನೆಕ್ಸ್ಟ್ ಕ್ವಶನ್ ಬರುವಂಥದ್ದು, ದ ಲಕ್ನೋ ಪ್ಯಾಕ್ಟ್ ಆಫ್ 1916 ವಾಸ್ ಸೈನ್ಡ್ ಬಿಟ್ವೀನ್. 1916ರ ಲಕ್ನೋ ಒಪ್ಪಂದ ಯಾರ ನಡುವೆ ನಡೆಯಿತು ಅಂತ. ಲಕ್ನೋ ಒಪ್ಪಂದ 1916ರ ಲಕ್ನೋ ಒಪ್ಪಂದ ಯಾರ ನಡುವೆ ನಡೆಯಿತು ಅಂತ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ ಡಿ ಎನ್ನುವಂಥದ್ದು ಸರಿ ಇದೆ, ಕಾಂಗ್ರೆಸ್ ಆ್ಯಂಡ್ ದ ಮುಸ್ಲಿಮರ ನಡುವೆ, ಕಾಂಗ್ರೆಸ್ ಮತ್ತು ಮುಸ್ಲಿಮರ ನಡುವೆ ಲಕ್ನೋ ಪ್ಯಾಕ್ಟ್ 1916ರ ಲಕ್ನೋ ಪ್ಯಾಕ್ಟ್ ನಡೀತು ಅಂತ.
ನೆಕ್ಸ್ಟ್, ಇನ್ ವಿಚ್ ಕಂಟ್ರಿ ಮದನ್ ಲಾಲ್ ಧಿಂಗ್ರಾ ಅ ರೆವಲ್ಯೂಷನರಿ ವಾಸ್ ಹ್ಯಾಂಗ್ಡ್? ಕ್ರಾಂತಿಕಾರಿಯಾದಂತಹ ಮದನ್ ಲಾಲ್ ಧಿಂಗ್ರಾರವರು ಯಾವ ಒಂದು ರಾಷ್ಟ್ರದಲ್ಲಿ ಅವರಿಗೆ ಗಲ್ಲಿಗೇರಿಸಲಾಯಿತು? ಆಪ್ಷನ್ ನಂಬರ್ ಇದಕ್ಕೆ ಸಿ, ಇಂಗ್ಲೆಂಡಲ್ಲಿ ಗಲ್ಲಿಗೇರಿಸಲಾಯಿತು. ಮದನ್ ಲಾಲ್ ಧಿಂಗ್ರಾರವರು ಕ್ರಾಂತಿಕಾರಿ ಹೋರಾಟಗಾರರು. ದ ಚಂಬರ್ಲಿಯನ್ ಕಮಿಷನ್ ವಾಸ್ ಸೆಟ್ ಅಪ್ ಇನ್ 1913. ಇಟ್ ವಾಸ್ ರಿಲೇಟೆಡ್ ಟು ಚಂಬರ್ಲಿನ್ ಕಮಿಷನ್ 1913ರಲ್ಲಿ ಸ್ಥಾಪನೆ ಆಗ್ತದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಂತಹ ಕಮಿಟಿ ಅಂತೇಳಿ ಕ್ವಶನ್ ಕೇಳಿರುವಂಥದ್ದು. ಆಪ್ಷನ್ ನಂಬರ್ ಬಿ, ಕರೆನ್ಸಿ ಆ್ಯಂಡ್ ಎಕ್ಸ್ಚೇಂಜ್. ಕರೆನ್ಸಿ ಮತ್ತು ಎಕ್ಸ್ಚೇಂಜಿನ ಕುರಿತಾದಂಥ ಸುಧಾರಣೆಗಳನ್ನು ತರುವುದಕ್ಕೆ ಚಂಬರ್ಲಿಯನ್ ಕಮಿಷನ್ನ ಸ್ಥಾಪನೆ ಮಾಡಲಾಗ್ತದೆ ಸೆಪ್ಟೆಂಬರ್ ಮಂತಲ್ಲಿ. ಆ್ಯಂಡ್ ಹೂ ರೋಟ್ INA ಆ್ಯಂಡ್ ಇಟ್ಸ್ ನೇತಾಜಿ? INA ಆ್ಯಂಡ್ ಇಟ್ಸ್ ನೇತಾಜಿ ಅನ್ನುವಂಥ ಬುಕ್ಸನ್ನು ಯಾರು ಬರೆದಿರುವಂಥ, ಯಾವ ಆಥರ್ ಬರೆದಿದ್ರು ಅಂತ? ಆಪ್ಷನ್ ನಂಬರ್ ಸಿ, ಶಹನವಾಜ್ ಖಾನ್ ಅವರು ಬರೆದಿರುವಂಥದ್ದು. ಶಹನವಾಜ್ ಖಾನ್. ಹೌ ಮೆನಿ ಟೈಮ್ಸ್ ಪಂಡಿತ್ ಜವಾಹರ್ಲಾಲ್ ನೆಹರು ವಾಸ್ elected as the president of Indian National Congress? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಎಷ್ಟು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಅನ್ನುವಂಥದ್ದು. ಎಷ್ಟು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ ಸಿ, 3 times, 3 ಸಲ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯ ಸ್ಥಾನವನ್ನು ಜವಾಹರ್ಲಾಲ್ ನೆಹರೂರವರು ವಹಿಸಿದ್ರು. ಇನ್ನು ಮ್ಯಾಚ್ ದಿ ಫಾಲೋವಿಂಗ್ ಇರುವಂಥದ್ದು ಆಥರ್ಸ್ ಮತ್ತು ಅವರ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. KN ಚೌಧರಿ, ಶೇಖರ್ ಬಂಡೋಪಾಧ್ಯಾಯ, AK ಬಕ್ಷಿ, ಆಮೇಲೆ ವಿಪಿನ್ ಚಂದ್ರ ಅಂತ. ಇಲ್ಲಿ ಟ್ರೇಡ್ ಆ್ಯಂಡ್ ಸಿವಿಲೈಸೇಷನ್ ಇನ್ ದ ಇಂಡಿಯನ್ ಓಷಿಯನ್ ಫ್ರಮ್ ದ ರೈಸ್ ಆಫ್ ಇಸ್ಲಾಂ ಟು 1750, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ 1900 to 1939, ಆ್ಯಂಡ್ essays ಇನ್ ಕಲೋನಿಯಲಿಸಮ್ ಫ್ರಮ್ ಪ್ಲಾಸಿ ಟು ಪಾರ್ಟಿಷನ್ ಅಂತೇಳಿ. ಈ ಫ್ರಮ್ ಪ್ಲಾಸಿ ಟು ಪಾರ್ಟಿಷನ್ ಇದು ಶೇಖರ್ ಬಂಡೋಪಾಧ್ಯಾಯರೇ ಬರೆದಿರುವಂಥ ಕೃತಿ ಇದು. ಫ್ರಮ್ ಪ್ಲಾಸಿ ಟು ಪಾರ್ಟಿಷನ್ ಎನ್ನುವಂಥದ್ದು. ಇಲ್ಲಿ ಆಪ್ಷನ್ ನಂಬರ್ ಯಾವುದಿದೆ? 4. ಓಕೆ, ಡಿ ಈಸ್ ಅ 4, ಸಾರಿ, ಬಿ ಈಸ್ ಅ 4. ಬಿ ಈಸ್ ಅ 4 ಅಂದರೆ ಇಲ್ಲಿ ಆಪ್ಷನ್ ನಂಬರ್ ಎ ಅನ್ನುವಂಥದ್ದು. ಯಾವುದಕ್ಕಿದು? ಕ್ವಶನ್ ನಂಬರ್ 45ಗೆ ಆಪ್ಷನ್ ನಂಬರ್ ಎ ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ ಎ. ಶೇಖರ್ ಫಸ್ಟ್ ಅನ್ನು ಬರೆದಿರುವಂಥದ್ದು KN ಚೌಧರಿ ಅವರು ಬರೆದಿರುವಂಥದ್ದು ಯಾವುದು? ಟ್ರೇಡ್ ಆ್ಯಂಡ್ ಸಿವಿಲೈಸೇಷನ್ ಇನ್ ದ ಇಂಡಿಯನ್ ಓಷಿಯನ್ ಫ್ರಮ್ ದ ರೈಸ್ ಆಫ್ ಇಸ್ಲಾಂ ಟು 1750. ಅದಾದಮೇಲೆ ಆಪ್ಷನ್ ನಂಬರ್ ಬಿ, ಶೇಖರ್ ಬಂಡೋಪಾಧ್ಯಾಯ ಅವ್ರು ಬರೆದಿರುವಂಥದ್ದು ಫ್ರಮ್ ಪ್ಲಾಸಿ ಟು ಪಾರ್ಟಿಷನ್ ಎನ್ನುವಂಥ ಕೃತಿ. ಅಂದರೆ ಪ್ಲಾಸಿ ಕದನ ನಡೆದಿದ್ದು 1757ರಲ್ಲಿ ಅಪ್ ಟು ಇಂಡಿಪೆಂಡೆನ್ಸ್ 1947ರವರೆಗೆ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಘಟನೆಗಳು ನಡೆದವು ಎಲ್ಲವೂ ಕೂಡ ಪ್ಲಾಸಿ ಟು ಪಾರ್ಟಿಷನ್ನಲ್ಲಿ ಇರುವಂಥದ್ದು. ಶೇಖರ್ ಬಂಡೋಪಾಧ್ಯಾಯ ಬರೆದಿರುವಂಥ ಕೃತಿ. ಆಮೇಲೆ ನೆಕ್ಸ್ಟ್ ಸಿ, AK ಬಕ್ಷಿ. AK ಬಕ್ಷಿ ಅವರು ಬರೆದಿರುವಂಥದ್ದು ಆಪ್ಷನ್ ನಂಬರ್ 2, ಇಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ 1900 to 1939. ಆ್ಯಂಡ್ ಲಾಸ್ಟ್ಲಿ ಬಿಪಿನ್ ಚಂದ್ರ ಬರೆದಿರುವಂಥದ್ದು essays ಇನ್ ಕಲೋನಿಯಲಿಸಮ್. essays ಇನ್ ಕಲೋನಿಯಲಿಸಮ್. ನೆಕ್ಸ್ಟ್ ಕ್ವಶನ್ ನಂಬರ್ 46. ದ ಯುಟೋಪಿಯಾ ವಾಸ್ ರಿಟರ್ನ್ ಬೈ? ಯುಟೋಪಿಯಾವನ್ನು ಯಾರಿಂದ ರಚಿಸಲ್ಪಟ್ಟಿತ್ತು ಅಂತ, ಯಾರು ಬರೆದರು ಯುಟೋಪಿಯಾ ಅನ್ನುವಂಥದ್ದನ್ನು? ಆಪ್ಷನ್ ನಂಬರ್ ಸಿ, ಥಾಮಸ್ ಮೋರ್. ಥಾಮಸ್ ಮೋರ್ ಅವರು ಯುಟೋಪಿಯಾವನ್ನು ಬರೆದಿರುವಂಥದ್ದು. ಇನ್ನು ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ನಾಟ್ ಎನ್ ಎನ್ಲೈಟನ್ಮೆಂಟ್ ಪೀರಿಯಡ್ ಫಿಲಾಸಫರ್ಸ್? ಯಾವುದು ಇದಕ್ಕೆ ತತ್ವಶಾಸ್ತ್ರದಲ್ಲಿ ಪುನರುಜ್ಜೀವನದ ಕಾಲ ಅಲ್ಲ ಅಂತ ಹೇಳಿದ್ದಾರೆ. ಯಾವುದು ಇದರಲ್ಲಿ ಯಾರ ಒಂದು ಕಾಲ ತತ್ವಜ್ಞಾನಿಗಳ ಪುನರುಜ್ಜೀವನದ ಕಾಲ ಅಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಜೋಸೆಫ್ ಬಟ್ಲರ್ ಅವರು. ಜೋಸೆಫ್ ಬಟ್ಲರ್ ಅವರ ಕಾಲದಲ್ಲಿ ತತ್ವಜ್ಞಾನದ ಪುನರುಜ್ಜೀವನ ಆಗಲಿಲ್ಲ ಅಂತ ಹೇಳಿರುವಂಥದ್ದು. ಅವರಿರಲಿಲ್ಲ ಆ ಸಮಯದಲ್ಲಿ, ಜೋಸೆಫ್ ಬಟ್ಲರ್ ಅಂತ. ಮೇಲೆ ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ಲೀಡರ್ ಆಫ್ ದ ಫೇಬಿಯನ್ ಸೋಷಿಯಲಿಸಮ್? ಫೇಬಿಯನ್ ಸೋಷಿಯಲಿಸಮ್, ಫ್ಯಾಬ್ ಬಂತು ನೋಡ್ರಿ ಇಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡೋದಾದರೆ ಫ್ಯಾಬ್. ಓಕೆ, ಕೊಳೆ ಹೋಗೋದಿಲ್ಲ ಅಂತ, ಕೊಳೆ ಹೋಗ್ತದೆ ಅಂತ. ಓಕೆ, ಫ್ಯಾಬ್ನಲ್ಲಿ ಫೇಬಿಯನ್ ಸೋಷಿಯಲಿಸಮ್ ಬಗ್ಗೆ ಕ್ವಶನ್ ಕೇಳಿರುವಂಥದ್ದು. ಈ ಫೇಬಿಯನ್ ಸೋಷಿಯಲಿಸಮ್ ಬಗ್ಗೆ ಹೇಳುವಂಥದ್ದು ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳ್ತಾರೆ. ಅಂದರೆ ಅದರ ನಾಯಕರವರು, ಫೇಬಿಯನ್ ಸೋಷಿಯಲಿಸಮ್ನ ನಾಯಕರು ಜಾರ್ಜ್ ಬರ್ನಾರ್ಡ್ ಶಾ ಅವರು. ಆಮೇಲೆ 49, ಕ್ವಶನ್ ನಂಬರ್ 49. ಹೌ ವಾಸ್ ದ ನ್ಯಾಷನಲ್ ಸೋಷಿಯಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಕಾಮನ್ಲಿ ನೌನ್? ನ್ಯಾಷನಲ್ ಸೋಷಿಯಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಅಂತೇಳಿ ಸಾಮಾನ್ಯವಾಗಿ ಏನಂತ ಕರೀತಾ ಇದ್ರು ಅದಕ್ಕೆ, ಆ ಪಾರ್ಟಿಗೆ, ಪಕ್ಷಕ್ಕೆ ಅಂತಂದರೆ ನಾಜಿ ಪಾರ್ಟಿ ಅಂತ ಕರೀತಿದ್ರು. ಜರ್ಮನ್ ನೋಡ್ರಿ,
ನ್ಯಾಷನಲ್ ಸೋಷಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಅಂತೇಳಿ ಸಾಮಾನ್ಯವಾಗಿ ಯಾವ ಅರ್ಥದಲ್ಲಿ ಕರಿತಾ ಇದ್ರು ಅಂದರೆ ನಾಜಿ ಪಾರ್ಟಿ ಅಂತ ಅರ್ಥದಲ್ಲಿ ಕರಿತಾ ಇದ್ರು. ಹಿಟ್ಲರ್ನ ನಾಜಿ ಪಕ್ಷ. ಆಮೇಲೆ ಹೂ ಅಮಾಂಗ್ ದ ಫಾಲೋವಿಂಗ್ ಡಿಡ್ ನಾಟ್ ಬಿಲೀವ್ ಇನ್ ಯುಟಿಲಿಟೇರಿಯನ್ ಫಿಲಾಸಫಿ. ಯುಟಿಲಿಟೇರಿಯನ್ ಉಪಯುಕ್ತತಾವಾದದ ಒಂದು ತತ್ವದಲ್ಲಿ ಯಾರು ನಂಬಿಕೆಯನ್ನು ಹೊಂದಿರಲಿಲ್ಲ ಎನ್ನುವಂಥ ಪ್ರಶ್ನೆ. ಲೂಯಿಸ್ ಬ್ಲ್ಯಾಂಕ್ರವರು ಈ ಒಂದು ಉಪಯುಕ್ತತಾವಾದಿಯ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿರಲಿಲ್ಲ ಅನ್ನುವಂಥ ಪ್ರಶ್ನೆ ಅನ್ನುವಂಥ ಉತ್ತರ. ಓಕೆ, ಇದಿಷ್ಟು 50 ಕ್ವಶನ್ಸ್ ಇರುವಂಥದ್ದು ಪೇಪರ್ 2ನಲ್ಲಿ. ಗುಜರಾತ್ ರಾಜ್ಯದ 2017 ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು. ಪೇಪರ್ 2 ಅಂದರೆ 50 ಕ್ವಶನ್ಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಪೇಪರ್ 3 75 ಕ್ವಶನ್ಸ್ ಇರುವಂಥ ಪೇಪರ್ 3ಯನ್ನು ನಾವು ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಓಕೆ, ನೀವು ಜಸ್ಟ್ ವಿಡಿಯೋಗಳಲ್ಲಿ ನೋಡ್ತಾ ಇರುವಂಥದ್ದು MCQಸ್ಗಳನ್ನು ನಾವು ಅಲ್ಲಿ ಸಾಲ್ವ್ ಮಾಡ್ತಾ ಹೋಗುವಂಥದ್ದು ವಿತ್ ಕೀ ಆನ್ಸರ್. ಓಕೆ, ಏನಾದರೂ ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕ್ವಶನ್ ಏನು ರಾಂಗ್ ಇತ್ತಂದರೆ ಆನ್ಸರ್ ಏನೋ ಮಿಸ್ಟೇಕ್ ಆಗಿ ನಾವು ಹೇಳಿರುವಂಥ ಸಂದರ್ಭದಲ್ಲಿ ನೀವು ಏನಾದರೂ ಕ್ಲಾರಿಫೈ ಕೇಳೋದಾದರೆ ನೀವು ನಮಗೆ ಕಮೆಂಟ್ ಮುಖಾಂತರ ಕೇಳಬೇಕು. ಮತ್ತು ಯಾರು ಮೊದಲೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಆದಷ್ಟು ಹಿಸ್ಟ್ರಿ ಗ್ರೂಪಿಗೆ ಮತ್ತು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸ್ಟಡಿ ಯಾರು ಮಾಡ್ತಿದ್ದಾರೆ KCET ಆಗಿರ್ಬೋದು, ನೆಟ್ ಆಗಿರ್ಬೋದು, ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಇಂದಿನ ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.